ನರೇಗಾದಲ್ಲಿ ಹಿಂದೆ ಒಂದು ತಿಂಗಳ ಕೂಲಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಸಂಬಳ ನೀಡಬೇಕೆಂದು ಆಗ್ರಹಿಸಿ ಇಂದು ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಮುಂದೆ ಕೂಲಿ ಕಾರ್ಮಿಕರು ಪ್ರತಿಭಟನೆ ಮಾಡಿದರು. ಇನ್ನು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕಲ್ಯಾಣರಾವ್ ಅಂಬಲಗಿ, ಕಮಲಾಪುರ ತಾಲೂಕಿನ ಅಂಬಲ್ಗ ಗ್ರಾಮ ಪಂಚಾಯತಿಯ ನರೇಗಾ ಲೇಬರ್ 2024-25 ಹೆಚ್ಚುವರಿ ಕಾಮಗಾರಿಗಳನ್ನು ಅನ್ಗೋಯಿಂಗ್ ಮಾಡಲು ಕಮಲಾಪುರ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರಿಗೆ ಆದೇಶಿಸಬೇಕು ಹಾಗೂ ಹಿಂದಿನ ಒಂದು ತಿಂಗಳ ಕೂಲಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಸಂಬಳ ನೀಡಬೇಕು. ಲೇಬರ್ 2024-25 ಹೆಚ್ಚುವರಿ ಕಾಮಗಾರಿಗಳನ್ನು ಅನ್ಗೋಯಿಂಗ್ ಮಾಡಿದ್ರೆ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗುತ್ತದೆ. 2024-25 ಲೇಬರ್ ಕಾಮಗಾರಿಗಳನ್ನ ಕೂಡಲೇ ಅನ್ಗೋಯಿಂಗ್ ಮಾಡಬೇಕು ಸೇರಿದಂತೆ ಈ ಹಿಂದೆ ಕೆಲಸ ಮಾಡಿದ ಒಂದು ತಿಂಗಳ ಸಂಬಳ ಕೊಡಬೇಕು ಎಂದು ಆಗ್ರಹಿಸಿದರು. ಅಂಬಲ್ಗ ಗ್ರಾಮ ಪಂಚಾಯತ್ ನಲ್ಲಿ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡುತ್ತಿಲ್ಲ ಅಧಿಕಾರಿಗಳು. 2024-25 ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕೆಲಸಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ. ಆದರೆ ತಾಲೂಕಾ ಪಂಚಾಯತ್ ಇಒ ಮೇಡಮ್ ಅವರು ಆ ಕೆಲಸಕ್ಕೆ ಆನ್ಗೋಯಿಂಗ್ ಮಾಡಬೇಕಂತ ಆನ್ಗೋಯಿಂಗ್ ಮಾಡಿಲ್ಲ ಅಂತಂದ್ರೆ ಅದು ಕೆಲಸ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗಂಗಿಲ್ಲ. ಅದಕ್ಕೆ ಮೇಡಮ್ ಅವರಿಗೆ ಫೋನ್ ಹಚ್ಚಿ, ಮೇಡಮ್ ಅವ್ರದ್ದು ಆನ್ಗೋಯಿಂಗ್ ಮಾಡ್ರಿ, ಕೆಲಸ ಕೊಡ್ರಿ, ಅನುವು ಮಾಡಿಕೊಡ್ರಿ ಕೂಲಿ ಕಾರ್ಮಿಕರಿಗೆ ಅಂದ್ರೆ ಅವ್ರು ಏನದ ರೆಸ್ಪಾನ್ಸ್ ತೋರಿಸಲಿಲ್ಲ. ಇವತ್ತಿನ ದಿನ ಏನದ ನಾವು ಶರಣಪ್ರಕಾಶ್ ಪಾಟೀಲ್ರು ಸಚಿವರ ಮನೆಗೆ ಹೋಗಿ ಭೇಟಿ ಆದೆವು. ಅವರು ಸಿಒ ಜಡ್ಪಿ ಇದವರಿಗೆ ಸಿಒ ಸರ್ಗೆ ಮಾತಾಡಿದ್ರು. ಅದು ಯಾರೋ ತಪ್ಪಿತಸ್ಥ ಅಧಿಕಾರಿಗಳಿಗೆ ಆಕ್ಷನ್ ತೋರಿ ಕೂಡಲೇ ಏನದ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ರಿ, ನ್ಯಾಯ ಕೊಡ್ರಿ, ಅದು ಆನ್ಗೋಯಿಂಗ್ ಮಾಡಿಸ್ರಿ ಅಂತ ಹೇಳಿದ್ರು. ಈ ಸಿಒ ಸರ್ಗೆ ನಾವು ಬಂದು ಭೇಟಿಯಾಗಿದ್ದೆವು. ಇಲ್ಲೊಂದು ಸ್ವಲ್ಪ ಹೊರಗೆ ಅರ್ಜೆಂಟ್ ಕೆಲಸ ಅದ ರೀ, ಮಿನಿಸ್ಟ್ರ್ ಬಂದಾರ, ಹೋಗಿ ಬರ್ತೀವಿ ಕೂಡ್ರಿ ಅಂತ ಹೋಗ್ಯಾರ. ಅದಕ್ಕೆ ನಮ್ಮದು 2-3 ಡಿಮಾಂಡ್ ಅವ ಸರ್. ಒಂದು 2024-25 ಆ ಅಡಿಷನಲ್ ಅಪ್ರೂವಲ್ ಏನು ಇವ್ರು ಕೊಟ್ಟಾರ್ರಿ, ಆ್ಯಕ್ಷನ್ ಪ್ಲಾನ್ ಅಡಿಷನಲ್ ಅಪ್ರೂವಲ್ ಲೇಬರ್ ಓರಿಯೆಂಟೆಡ್ ವರ್ಕ್ ಅದು ಸರ್. ಅದು ಮೆಟೀರಿಯಲ್ ಆ ಕೂಲಿ ಕಾರ್ಮಿಕರು ಕೆಲಸಗಳು ಅವು ಆನ್ಗೋಯಿಂಗ್ ಮಾಡಲಾಗ್ಯಾರ. ಇಒ ಮೇಡಮ್ ಅವರು ಲಾಗಿನ್ದಾಗ ಅವ್ರು ಅಪ್ರೂವಲ್ ಕೊಡಲಾಗ್ಯಾರ. ಇಒ ಮೇಡಮ್ ಅವರು ಅದು ಆನ್ಗೋಯಿಂಗ್ ಮಾಡಬೇಕು, ಒಂದು ಡಿಮಾಂಡ್. ಎರಡನೇದು ಏನಂದರೆ ಅಲ್ಲಿ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ್ರೆ ಒಂದು ವಾರದೊಳಗಾಗಿ ಕೆಲಸ ಕೊಡಬೇಕು ಕೂಲಿ ಕಾರ್ಮಿಕರಿಗೆ ಪಂಚಾಯತ್ದೊಳಗೆ. ಅವರು ಕೆಲಸನೂ ಕೊಡೋಂಗಿಲ್ಲಾಗ್ಯಾರ, ಅದು ಅರ್ಜಿ ಕೊಡ್ಲಿಕ್ಕೆ ಹೋದ್ರೆ ರಿಸೀವ್ಟ್ನೂ ಕೊಡಲಾಗ್ಯಾರ ಸರ್, ಕೆಲಸನೂ ಕೊಡಲಾಗ್ಯಾರ. ಅದಕ್ಕೆ ಇನ್ನೊಂದೇನು ವಿಷಯ ಅಂದು ಇದು ಲೇಬರ್ ಪೇಮೆಂಟ್ ಬಂದಿಲ್ಲ. ಲೇಬರ್ ಪೇಮೆಂಟ್ ಏನದ ಸುಮಾರು ಈಗ 2-3 ತಿಂಗಳಿಂದ ಅವ್ರ ಪೇಮೆಂಟ್ ಏನದ ಪೆಂಡಿಂಗ್ ಅದ ಸರ್. ಅವರು ಕೂಲಿ ಕಾರ್ಮಿಕರು ಬಡವರು, ಅವ್ರಿಗೇನು ಹೊಲ ಇಲ್ಲ, ನೆಲ ಇಲ್ಲ. ಅವ್ರಿಗೆ ಇಮಿಡಿಯೇಟ್ ಮೊದಲು ಮಾಡಿ ಕೆಲಸದ ದುಡ್ಡು ಹಾಕಬೇಕು. ಈ ಮುಂದೆ ಏನದ ಇಮಿಡಿಯೇಟ್ ಅವರಿಗೆ ಕೂಲಿ ಕೆಲಸ ಕೊಡಬೇಕು. ಇರಲಿಲ್ಲ ಅಂದ್ರೆ ಅವರು ಗುಳೆ ಹೋಗೋ ಪರಿಸ್ಥಿತಿ ಬರ್ತದೆ ಸರ್. ಬಾಂಬೆ, ಪುನಃ ಹೈದರಾಬಾದ, ಬೆಂಗಳೂರು. ಅವರು ಮುದುಕರಿಗೆ, ಸಣ್ಣ ಹುಡುಗರಿಗೆ ಬಿಟ್ಟು ಹೋದ್ರೆ ಇಲ್ಲಿ ಪರೇಶಾನ ಹೈರಾಣ ಆಗ್ತಾರೆ. ಅದಕ್ಕೆ ಎಲ್ಲರೂ ಗರೀಬರೇ ಕೂಲಿ ಕೆಲಸ ಮಾಡೋರು ಇರ್ತಾರೆ. ಅದಕ್ಕೆ ದಯಮಾಡಿ ಏನದ ನಾವು ಮಂತ್ರಿಗಳಲ್ಲಿ, ಜಿಲ್ಲಾ ಪಂಚಾಯತ್ ಸಿಒ ಸರ್ ಬಲ್ಲಿ ವಿನಂತಿ ಮಾಡ್ಕೊಂಬೋದು ಏನಂದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ಹಿಂದಿನ ಪೇಮೆಂಟ್ ಕೊಡಬೇಕು, ಮುಂದೆ ಅವ್ರಿಗೆ ಇಮಿಡಿಯೇಟ್ ಕೆಲಸ ಕೊಡಬೇಕು. ಅದು ವರ್ಕ್ ಏನದ ಆನ್ಗೋಯಿಂಗ್ ಮಾಡ್ಬೇಕಂತೇಳಿ ನಾನು ಪಬ್ಲಿಕ್ ಪರವಾಗಿ, ಕೂಲಿ ಕಾರ್ಮಿಕರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀನಿ ಸರ್. ಅದು ಆ ವರ್ಕ್ ಏನದ ರೀ, ಅವರು ಪೆಂಡಿಂಗ್ ಇದ್ದು ವರ್ಕ್ ಇದು ರೀ ದಿಂದು ಅವ್ರದ್ರಿ 300 ಒಬ್ಬೊಬ್ರದ್ದು 30 ಹಾಜರಿ ಅಮೌಂಟ್ ಅದ ಸರ್. ಪೆಂಡಿಂಗ್ ಉಳ್ದವ ಸರ್, 30 ಹಾಜರಿ ಪೆಂಡಿಂಗ್ ಉಳ್ದವ. ಈಗ ಹೆಚ್ಚಿಗೆ ಮಾಡ್ಯಾರ ಸರ್ ಕೂಲಿ. ಅದೇ ಇಲ್ಲಿ ಒಂದು ಸ್ವಲ್ಪ ಅರ್ಜೆಂಟ್ ಅದ ರೀ, ಕರೆದಾರೆ, ನಾವು ಹೋಗಿ ಬರ್ತೀನಿ, ಮಿನಿಸ್ಟ್ರ್ ಬಂದಾರ ಅಂತ ಕೂಡ್ರಿ ಅಂತ ಹೇಳಿ ಹೋಗ್ಯಾರ ಸರ್. ಬಂದು ಅದು ಆನ್ಗೋಯಿಂಗ್ನು ಮಾಡಿಸ್ತೀನಿ. ಭೇಟಿ ಶರಣಪ್ರಕಾಶ್ ಪಾಟೀಲ್ ಭೇಟಿ ಆಗಿದ್ದೇವೆ ಸರ್. ಈಗ ಅವ್ರು ಸಿಒ ಸರ್ಗೆ ಮಾತಾಡಿ ಇಮಿಡಿಯೇಟ್ ಏನದ ಅದು ಆನ್ಗೋಯಿಂಗ್ ಮಾಡಿಸ್ರಿ. ಮತ್ತು ಇಲ್ಲಿ ತನಕ ಅವ್ರು ಕೂಲಿ ಕಾರ್ಮಿಕರು ಬಿಸಿಲಾಗ ಹೈರಾಣಲಿಂದ ಹಳ್ಳಿಲಿಂದ ಬರಬಾರ್ದು. ಅದು ಯಾರು ತಪ್ಪು ಮಾಡ್ಯಾರ, ಯಾರೇ ಅಧಿಕಾರಿ ಇರಲಿ, PDO ಇರಲಿ, ಇಒ ಇರಲಿ, ಅವ್ರ ಮೇಲೆ ಆ್ಯಕ್ಷನ್ ತೊಗೋರಿ. ಮತ್ತು ಇಮಿಡಿಯೇಟ್ ಅವರಿಗೆ ಆನ್ಗೋಯಿಂಗ್ ಮಾಡಿ ಕೆಲಸ ಕೊಡ್ರಿ ಅಂತ ಹೇಳ್ಯಾರ ಸರ್ ಫೋನ್ ಮಾಡಿ. ಅದಕ್ಕೆ ಇಲ್ಲಿ ಬಂದೀವಿ, ಇಲ್ಲಿ ಕೂಡ್ರಿ, ಒಂದು 10 ನಿಮಿಷ ಹೋಗಿ ಬರ್ತೀವಿ ಅಂತ ಹೋಗ್ಯಾರ ಸರ್. ಇಲ್ರಿ, ನಮ್ಮ ಹೊಟ್ಟೆ ತಿಪ್ಪಲಿಗಾಗೆ ನಾವು ಮಾಡತ್ತಿದ್ದೇವಲ್ರಿ. ನಮಗೆ ಹೊಲ ಇಲ್ಲ, ನಮಗೆ ಒಂದು ತಾಟಕ್ಕೆ ಝೋಪಡಿ ಮನಿ ಅವ. ನಾವು ಮಾಡಬೇಕು ಉದ್ದೇಶ ನೋಡ್ರಿ, ನಾವು ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಇವ್ರಿಗೆ ಕರ್ಕೊಂಡು ನಾವು ಮಾಡಿಸ್ಕತ್ತಿದ್ದೇವೆ ರೀ. ಇವು ಮೇಟ್ಗಳಿಗೆ ಭೀ ಆಫೀಸಿಗೆ ಕರ್ಕೊಂಡು ಹೋಗೋಣ, ನಾಳೆಗೆ ಹಾಕ್ತೇವೆ, ಹಾಕಲಿ ಅಲ್ಲತ್ತಾರ. ನಾವು ಮುದುಕೂರು ಎಲ್ಲಿ ಬದುಕಾರಿ ಹೇಳ್ರಿ. 5 ವಾರ ಆಗ್ಯಾವ ನೋಡ್ರಿ. 5 ವಾರದಿಂದ ಏನೋ ದುಡ್ಡು ಬಂದಿಲ್ಲ ರೀ. ಆಫೀಸ್ಗೆ ಹೋಗ್ತೇವೆ, ಮನೆಗೆ ಬರ್ತೇವೆ ಒಳಕೋತ. ಹಿಂದೆ ಮಕ್ಕಳಿಗೆ ಏನು ಹಾಕಾರಿ, ನಾವು ಹೊಟ್ಟಿಗೆ ಏನು ಉಂಬಾರಿ ನೋಡ್ರಿ ಅಂತ ಹೇಳಿ ಇವ್ರಿಗೆ ಸಾಬ್ರಿ ಕರ್ಕೊಂಡು ನಾವು ಬಂದಿದ್ದೇವೆ. ಹೊಟ್ಟೆ ತಿಪ್ಪಲಿಗಾಗೆ ಬಂದಿದ್ದೇವೆ. ನಾವು ಎದ್ದು ಹೋಗಲ್ಲ ನೋಡ್ರಿ. ಈಗ
ಕೆಲಸ ಹ್ಞೂ ರೀ ನನ್ನ ಹೆಸರು ಸಿದ್ದಮ್ಮ ಅದ ರೀ. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.